ಮಾವನ್ನೇ ನನ್ ಸರ್ವಸ್ವ ಅಂತ ಅನ್ಕೊಂಡ್ಬಿಟ್ಟೆ. ಇವಾಗ ಏನಾದ್ರು ಈ ಮದ್ವೆ ನಡೀಲಿಲ್ಲ ಅಂತಂದ್ರೆ ನಾನು ಖಂಡಿತ ಬದುಕೋದಿಲ್ಲ ಅತ್ತೆ. ಅಯ್ಯೋ ಚಾರು, ಹಾಗೆಲ್ಲ ಮಾತಾಡ್ಬೇಡ್ವೆ. ಅಷ್ಟಕ್ಕೂ ನಿಮ್ ಸಂಬಂಧನ ನಾವ್ ಯಾಕೆ ಬೇಡ ಅಂತೀವಿ? ನೀವು ನಮ್ಗೋಸ್ಕರ ಏನೆಲ್ಲ ಮಾಡಿದಿರಾ? ಸೀರೆ, ಒಡವೆ, ಕಾರು, ಒಂದಾ ಎರಡಾ ಏನೆಲ್ಲ ಕೊಟ್ಟಿದ್ದೀರಾ? ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ನಿಮ್ಮಂತ ಬೀಗರು ಸಿಕ್ಕಿರೋದು. ಇಷ್ಟೆಲ್ಲ ಮಾಡಿರೋ ನನ್ನ ಮಗಳಿಗೆ ಕಣ್ಣೀರ್ ಹಾಕಿಸ್ದ ಅಲ್ವಾ ಬೀಗ್ರೆ ನಿಮ್ ಮಗ? ಆ ಮಾಯಕ್ಕೆ ನನ್ನ ಮಗಳು ನಿಮ್ ಮಗನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಇವಾಗ ಆದ್ಯನ್ ಪ್ರೀತಿಸ್ತಿದ್ದಾನೆ ಅಂದ್ರೆ ನನ್ ಮಗಳ ಜೀವನ ಏನಾಗುತ್ತೋ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ನೀವೇನು ತಲೆ ಕೆಡ್ಸ್ಕೋಬೇಡಿ ಬೀಗ್ರೆ. ಖಂಡಿತ ಅವಳು ಅವನಿಗೆ ಮಾಟ ಮಂತ್ರ ಮಾಡಿಸಿದ್ದಾಳೆ. ಇಲ್ಲ ಅಂದಿದ್ರೆ ನನ್ ಮಗ ಎಂತವನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲೋದಿಕ್ಕೆ ನಾನ್ ಬಿಡಲ್ಲ. ಅವನು ಕಾಲ್ ಮುರ್ದಾದ್ರೂ ಸರಿ, ನಾನೇ ಅವನನ್ನ ಹಸೆಮಣೆ ಮೇಲೆ ಕೂರಿಸ್ತೀನಿ. ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ. ಈ ಮದ್ವೆ ನಡೆಸೋ ಜವಾಬ್ದಾರಿ ನಂದು. ಭಾವನವ್ರೆ, ನಮ್ಮ ಮತ್ಗೆ ಅವಸರ ಪಟ್ಟು ಯಾರಿಗೂ ಮಾತು ಕೊಡೋದಿಲ್ಲ. ಒಂದು ಸಲ ಮಾತು ಕೊಟ್ರು ಅಂದ್ರೆ ಪ್ರಾಣ ಹೋದ್ರೂ ಕೂಡ ಉಳಿಸ್ಕೋತಾರೆ. ಚಾರು ಮದ್ವೆ ಸೀನು ಜೊತೆನೆ ನಡೆಯುತ್ತೆ, ನೀವೇನು ಚಿಂತೆ ಮಾಡಬೇಡಿ. ಆದ್ರೆ ಸೀನು ಈ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಾ ಕೂತಿದ್ದಾನಲ್ಲಮ್ಮ. ಹೌದು ಅಪ್ಪ, ಇವಾಗ ಸೀನು ಮಾವನ್ಗೆ ಅಪ್ಪ ಅಮ್ಮನ್ಗಿಂತ ಜಾಸ್ತಿ ಆದ್ಯನೇ ಆಗಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ಈ ಮದ್ವೆ ನಡೆಯುತ್ತೋ ಇಲ್ವೋ ಅಂತ ನಂಗೆ ಭಯ ಆಗ್ತಾ ಇದೆ ಅಪ್ಪ. ಸೀನು ಮಾವನ್ ಜೊತೆ ನನ್ ಮದ್ವೆ ನಡೆಯಲಿಲ್ಲ ಅಂದ್ರೆ ನೀವೆಲ್ಲ ನನ್ನ ಹೆಣ ನೋಡ್ಬೇಕು. ಚಾರು, 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 ಅವಸರ ಪಟ್ಟು ಇಂಥ ಹುಚ್ಚು ನಿರ್ಧಾರಗಳನ್ನ ತಗೋಬೇಡ. ಅವನು ನನ್ನ ಮಾತು ಕೇಳದೆ ಇರಬಹುದು, ಅವ್ರ ಅಪ್ಪನ ಮಾತನ್ನು ಕೂಡ ಅವನು ಕೇಳದೆ ಇರಬಹುದು. ಆದ್ರೆ ಅವನಿಗೆ ನಮ್ಮಣ್ಣನ ಮಾತು ವೇದ ವಾಕ್ಯ. ಸ್ವತಃ ನಮ್ಮಣ್ಣನೇ ಮುಂದೆ ನಿಂತು ನಿಶ್ಚಯ ಮಾಡಿರೋ ಮದ್ವೆ ಇದು. ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ನೀನ್ ಮದ್ವೆನ ಯಾರೂ ನಿಲ್ಸಕ್ಕಾಗಲ್ಲ. ನಿಮ್ ಮಾತು ಕೇಳ್ತಿದ್ರೆ ತುಂಬಾ ಧೈರ್ಯ ಬರ್ತಿದೆ ಬೀಗ್ರೆ. ರಾಜಾರಾಮ್ ಭಾವನವ್ರ ಮೇಲೆ ನಂಬಿಕೆ ಕೂಡ ಇದೆ. ಆದ್ರೆ ಅಪ್ಪಿ ತಪ್ಪಿ ಸೀನು ಮಾತು ಕೇಳಿ ಭಾವನವ್ರು ಕೂಡ ಅದಕ್ಕೆ ಒಪ್ಕೊಂಡ್ಬಿಟ್ರೆ ನಮ್ಮನೆ ಗೌರವ ಮರ್ಯಾದೆ ಎಲ್ಲ ಮುಳುಗೋಗುತ್ತೆ. ತಂದೆ ಕೊಟ್ಟಿದ್ದ ಮಾತಿನ ಪ್ರಕಾರ ರಾಮ ಕಾಡಿಗೆ ಹೋದ. ಹಾಗೆ ನಮ್ ಸೀನು ಕೂಡ ಅವ್ರ ಮಾವ ಹಾಕಿದ ಗೆರೆನ ದಾಟಲ್ಲ. ಈ ಮದ್ವೆ ನಡೆದೇ ನಡೆಯತ್ತೆ ಬೀಗ್ರೆ. ಈ ಮದುವೆ ಆಗೋದ್ರೆ ಸಾಕಮ್ಮ.
ಮಾವ, ಈ ಜನ್ಮದಲ್ಲಿ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ನೀವು ನನ್ನ ಮಾತ್ರ ಅಲ್ಲ, ನಮ್ಮಪ್ಪ ಅಮ್ಮನೂ ಕೂಡ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀರಾ. ನಿಮ್ ಕೈಯಾರೆ ನಡೆಸ್ಕೊಡ್ಬೇಕಾಗಿರುವಂತ ಮದ್ವೆ ದುರಾದೃಷ್ಟದಿಂದ ಈಗ ಯಾರಿಗೂ ಗೊತ್ತಿಲ್ದಂಗೆ ನಡೆಯುತ್ತೆ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರುತ್ತೆ ಅಂತ ಆಸೆ ಇಟ್ಕೊಂಡು ಹೊರಟಿದ್ದೀನಿ ಮಾವ. ನನಗೆ ಜನ್ಮ ನೀಡಿದ ನಮ್ಮ ಅಮ್ಮನೇ ಆದ್ರು ನನ್ನ ಹೆತ್ತಮ್ಮನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅತ್ತೆ. ಇವತ್ತು ನಿಮ್ಗೂ ಕೂಡ ಹೇಳದೆ ಹೋಗ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ಕಷ್ಟ ಕೊಡ್ತಾ ಇದ್ದೀನಿ, ಆದ್ರೆ ನನ್ನ ಪ್ರೀತಿನ ಕಾಪಾಡ್ಕೊಳಕ್ಕೆ ಅಂತ ಹೋಗ್ತಿದ್ದೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಇರಬೇಕು. ಆದ್ಯ ನನ್ನ ಪ್ರೀತಿಸ್ತಾ ಇರುವಂತ ವಿಷಯ ನಿಮಗೆ ಕೊಟ್ಟಿರೋ ಮಾತುಗೋಸ್ಕರ ಹೇಳ್ತಾ ಇಲ್ಲ ಅಷ್ಟೇ. ನನ್ನ ಕ್ಷಮಿಸಿಯತ್ತೆ. ಪಾರ್ವತಿ, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಸೀನು ರೂಮಲ್ಲಿ ಇದಾನೋ ಇಲ್ವೋ ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ನಡಿ.
ಪಾರ್ವತಿ, ಯಾವುದಕ್ಕೂ ಇನ್ಮೇಲೆ ನಾವಿವನ್ ಮೇಲೆ ಒಂದು ಕಣ್ಣಿಟ್ಟಿರೋದು ಒಳ್ಳೇದು. ಸರಿ ಅದ್ಕೆ. ಅಣ್ಣ, ಒಂದು ವಾಟರ್ ಬಾಟಲ್ ಕೊಡಿ. ಎಷ್ಟಣ್ಣ? 20 ರೂಪಾಯಿ. ಈ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಇಲ್ಲ, ನೋಡಿಲ್ಲ ಕಣಪ್ಪ. ನೋಡಿಲ್ವಾ? ಸರಿ ಅಣ್ಣ, ತಗೊಳ್ಳಿ. ಸರಿನಪ್ಪ. ಸೀನು, ಸೀನು ಎದ್ದೇಳು, ಇನ್ನೂ ನಿದ್ದೆ ಮಾಡ್ತಿದ್ಯಲ್ಲ, ಎದ್ದೇಳು ಸೀನು. ಸೀನು, ಸೀನು, ಅಮ್ಮ ಏನಾಯ್ತೆ? ಸೀನು ಎಲ್ಲೂ ಕಾಣಿಸ್ತಿಲ್ಲ ಅಮ್ಮ. ಏನ್ ಮಾತಾಡ್ತಿದ್ಯೆ? ಸೀನು ಕಾಣಿಸ್ತಿಲ್ಲ ಅಂದ್ರೆ ಏನೇ? ಆಚೆ ಹೋಗಿದ್ದಾನೇನೋ, ಅದಕ್ಕೆ ಅಷ್ಟೊಂದು ಭಯ ಪಡ್ತಾ ಇದೀಯಾ? ಆಚೆ ಹೋಗೋದಾದ್ರೆ ನನ್ಗೆ ಹೇಳ್ಬಿಟ್ಟು ಹೋಗ್ತಾನಲ್ವೇನ್ರಿ? ಜೊತೆಗೆ ದಿಂಬುಗಳನ್ನ ಮನುಷ್ಯ ತರ ಜೋಡ್ಸಿಟ್ಟು ಹೋಗಿದ್ದಾನೆ ರೀ. ರಾತ್ರಿ ಎಲ್ಲ ಅವ್ನ್ ಮನೇಲೆ ಇದ್ದಾನೆ ಅನ್ಕೊಂಡು ನಾನು ಮೋಸ ಹೋದೆ. ಆದ್ರೂ ಸೀನು ಯಾರಿಗೂ ಹೇಳ್ದೆ ಹೋಗುವಂತ ಅವಶ್ಯಕತೆ ಏನಿತ್ತು? ಮಧ್ಯರಾತ್ರಿ ಎಲ್ಲಿಗಂತ ಹೋಗಿರ್ತಾನೆ? ಹಾ, ನೆನ್ನೆ ಅದಕ್ಕೆ ಬೈದ್ರು. ಆ ಬೇಜಾರಲ್ಲೇ ಹೋಗಿರ್ಬೋದೇನೋ ಅವನು. ಮೊದ್ಲೇ ಮದ್ವೆ ಆಗ್ಬೇಕಾಗಿರೋನು ಹೀಗೆ ಹೇಳ್ದೆ ಅರ್ಧ ರಾತ್ರಿಲಿ ಹೊರಟೋಗೋದು ಅಂದ್ರೇನು? ನನಗೆ ಅರ್ಥನೇ ಆಗ್ತಿಲ್ಲ. ಯಾರೋ ಬೈದ್ರು ಅಂತ ಮನೆ ಬಿಟ್ಟು ಹೋಗುವಂತ ಹೇಳಿಲ್ಲ ನನ್ನ ಮಗ. ಯಾರಾದ್ರೂ ಫ್ರೆಂಡ್ಸ್ನ ಭೇಟಿ ಮಾಡೋದಕ್ಕೆ ಹೋಗಿರ್ತಾನೇನೋ. ಇರಿ, ನಾನು ಫೋನ್ ಮಾಡಿ ತಿಳ್ಕೊತೀನಿ, ನೀವೇನು ಭಯ ಪಡ್ಬೇಡಿ. ಸೀನು ಮನೇಲಿ ಯಾರಿಗೂ ಹೇಳ್ದೆ, ಎಲ್ಲಿಗೆ ಹೋದ? ನನ್ನ ಪ್ರೀತಿನ ಯಾರು ಒಪ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅತ್ತೆ. ಹಲೋ ವೀರ್ಬಾಬು, ನಮ್ ಸೀನು ಏನಾದ್ರು ಅಲ್ಲಿಗೆ ಬಂದಿದ್ದಾನ? ಬಂದಿಲ್ಲ ಅಂಕಲ್. ಬಂದಿಲ್ವಾ? ಭಗವಂತ, ಏನೀ ಪರೀಕ್ಷೆ? ಸೀನು ಅರ್ಧ ರಾತ್ರಿಯಲ್ಲಿ ಹೋಗೋದು ಅಂದ್ರೆ ಏನು? ಹೆಜ್ಜೆ ಹೆಜ್ಜೆಗೂ ಯಾವ್ದಾದ್ರೂ ಒಂದು ಅಪಾಯ ಬರ್ತಾನೇ ಇದೆ. ಈ ಮನೇಲಿ ಯಾವ ಸಮಸ್ಯೆನೂ ಆಗದೆ ನೀನೇ ಕಾಪಾಡಪ್ಪ. ಆಚೆ ಇದ್ದಾನೇನೋ ನೋಡ್ಕೊಂಬರ್ತೀನಿ. ಹಾ, ಹೋಗಿ.
ರಮೇಶ ರಮೇಶ, ನನ್ನ ಮಗ ಸೀನ್ ಅನ್ನೋದ್ರಲ್ಲಿ ಬಂದಿದ್ದಾನ? ಬಂದಿಲ್ಲ. ನಿನ್ನ ಹತ್ರ ಕೂಡ ಬಂದಿಲ್ವಾ? ಒಳ್ಳೆಯವನು ನನ್ನ ಮಾತು ಕೇಳ್ತಾನೆ ಅಂತ ಎಲ್ರಿಗೂ ಹೇಳ್ಕೊಂಡ್ ಬಂದೆ. ನನ್ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲೋ ಸೀನು. ಹೇಳ್ದೆ ಎಲ್ಲಿಗೂ ಹೋದೆ ನೀನು. ಸೀನು ಇನ್ನೆಲ್ಲಿಗೆ ಹೋಗಿರ್ತಾನತ್ಗೆ? ಪ್ರಿಯತಮ್ಮನ್ ಹುಡ್ಕೊಂಡು ಪ್ರಿಯತಮ್ಮ ಹೋದಾಗೆ ಆದ್ಯನ್ ಹುಡ್ಕೊಂಡು ಹೋಗಿರ್ತಾನ ಸೀನು. ಪ್ರೀತಿಸಿದೀನಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿದ್ನಲ್ಲ. ಆ ಆದ್ಯನ್ ಜೊತೆ ಸೇರ್ಕೊಂಡು ಹಾಗೆ ಹೊರಟೋಗ್ತಾನೇನೋ. ಹಾಗೆಲ್ಲ ಹೇಳ್ಬೇಡ ಪಾರ್ವತಿ. ಅವನ ಅಣ್ಣ ಹಾಕಿದ ಗೆರೆನ್ ದಾಟವನಲ್ಲ. ಹೆತ್ತವ್ರಿಗೆ ಅನ್ಯಾಯ ಮಾಡಲ್ಲ. ಭಾವನವ್ರ ಅನುಮತಿ ಇದ್ದೆ ಹೊಸ್ಲು ಕೂಡ ದಾಟಲ್ಲ ಅಂತ್ರಿ. ಯಾರಿಗೂ ಹೇಳ್ದೇನೆ ಅರ್ಧ ರಾತ್ರಿಲೇ ಹೊರಟೋಗಿದ್ದಾನೆ. ಅಯ್ಯೋ, ನಾಳೆ ನಡಿಬಾರ್ದೇನಾದ್ರೂ ನಡೆದ್ರೆ ನಮ್ ಚಾರು ಪರಿಸ್ಥಿತಿ ಏನು? ನಮ್ಮ ಅಕ್ಕ ಬಾವ ಏನಾಗೋಗ್ತಾರೋ? ಪೂಜ್ಯರಾದ ಮಾವನವರಿಗೆ ಚಾರು ಜೊತೆ ಮದುವೆ ನಿಶ್ಚಯ ಮಾಡೋಕ್ಕೂ ಮುಂಚೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಈಗ ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ ಮಾವ. ಇಷ್ಟು ದಿನ ಈ ವಿಷಯನ ನಿಮಗೆ ಹೇಗೆ ಹೇಳೋದು ಅಂತ ಯೋಚಿಸ್ತಾ ಇದ್ದೆ. ನೀವು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದರೆ ನನಗೆ ಆದ್ಯ ಬೇಕು. ಆದ್ಯನಿಗೆ ನಾನು ಬೇಕು. ನನ್ನ ಪ್ರೀತಿನ ಕಾಪಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಸೀನು ಆದ್ಯನ ಮದ್ವೆ ಮಾಡ್ಕೊಳಕ್ ಹೋಗ್ತಿದ್ದೀನಿ ಅಂತ ಬರ್ತಿದ್ದಾನಲ್ಲ. ಆದ್ಯ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ಲಲ್ವಾ? ಅಲ್ಲ, ಸೀನು ನಮ್ಗೆ ಯಾರಿಗೂ ಹೇಳ್ದೆ ಮದ್ವೆ ಹೇಗ್ ಮಾಡ್ಕೊಳ್ತಾನೆ? ಏನೇ ಪದ್ಮ, ಸೀನು ಫ್ರೆಂಡ್ಸಿಗೆಲ್ಲ ಫೋನ್ ಮಾಡ್ದೆ, ಯಾರು ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಬಾವಾ, ಆಚೆ ಕೂಡ ಎಲ್ಲೂ ಕಾಣಿಸ್ತಿಲ್ಲ. ಯಾರಿಗೂ ಹೇಳ್ದೇನೆ ಯಾವ್ದೋ ಊರಿಗೆ ಹೋಗಿರ್ತಾನೆ. ಅಣ್ಣಂಗೆ ಹೇಳೋದು ಬೇಡ ಅಂತಿದ್ದೀರಲ್ಲ. ಅಣ್ಣಂಗೆ ಗೊತ್ತಾದ್ರೆ ಅಲ್ವಾ ಸೀನು ಎಲ್ಲಿದ್ದಾನೆ ಅಂತ ಗೊತ್ತಾಗೋದು. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಶಿವರಾಜು. ಮೊದ್ಲಿ ವಿಷಯ ರಾಜು ಗೊತ್ತಾಗದೆ ಇರೋ ಹಾಗಿರಿ. ಅವನ್ ಎಲ್ಲಿಗೆ ಹೋಗಿದ್ದಾನೋ ಹೋಗಿ ಹುಡುಕಿ. ಎಲ್ಲ ಕಡೆ ಹುಡುಕಾಯ್ತಮ್ಮ, ಅವನೆಲ್ಲೂ ಕಾಣಿಸ್ತಿಲ್ಲ. ಆದ್ರೂ ಅವನನ್ನ ಹುಡುಗಿನ ಭಯ ಪಡೋದಕ್ಕೆ ಆರಾಮಾಗಿ ಅಲ್ಲಿ ತಿರ್ಗಾಡ್ಕೊಂಡು ವಾಪಸ್ ಬರ್ತಾನೆ ಬಿಡಿ. ಏನಾಯ್ತು? ಯಾಕೆಲ್ರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ರಾಜು, ಅಷ್ಟಕ್ಕೂ ನೀನೆಲ್ಲಿ ಹೋಗಿದ್ದೆ? ನಾನು ತೋಟದ ಕಡೆ ಹೋಗಿದ್ನಮ್ಮ. ಈ ನಡುವೆ ನಿಂಗೆ ಆಯಾಸ ಆಗ್ತಿರುತ್ತಲ್ವಾ, ಎಳ್ನೀರು ತಂದಿದ್ದೀನಿ. ಶಿವರಾಜು, ಅದನ್ನ ಅಮ್ಮಂಗೆ ಕೊಡು.